ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇತ್ತೀಚೆಗೆ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದಂಥವರು, ಜೊತೆಗೆ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ 3 ಬಾರಿ ನಿರ್ದೇಶಕರಾಗಿಯೂ ಕೂಡ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಸಹಕಾರಿ ಕ್ಷೇತ್ರದಲ್ಲಿ ಮುನ್ನುಗ್ತಿರುವಂತಹ ಶ್ರೀಯುತ ಪ್ರಜ್ವಲ್ US ನಮ್ಮ ಜೊತೆ ಇದ್ದಾರೆ. ಪ್ರಜ್ವಲ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರಿಯಾಗಿದ್ದೀರಾ? ಚೆನ್ನಾಗಿದೆ. ಪ್ರಜ್ವಲ್ ಅವರೇ, ಮೊದಲ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆಯನ್ನು ನೀವು ಮಾಡಿರುವಂಥದ್ದು, ಆ ಸ್ಪರ್ಧೆಯಲ್ಲಿ ಹಿನ್ನಡೆ ಆಗಿರುವಂಥದ್ದು, ಇದ್ರ ಕುರಿತಾಗಿ ಮೊದಲನೇದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಇದು ಬಹುಶಃ ಒಂದು DCC ಬ್ಯಾಂಕಿಗೆ ನಮ್ಮ ಪಕ್ಷದಿಂದ ಒಮ್ಮತವಾಗಿ ನನ್ನನ್ನು DCC ಬ್ಯಾಂಕ್ ಡೆಲಿಗೇಟ್ ಆಗಿ ನನ್ನನ್ನು ಮೊದಲನೇದಾಗಿ ಆಯ್ಕೆಯನ್ನು ಮಾಡಿ ಈ ಒಂದು ಮೊನ್ನೆ ನಡೆದಂಥ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಅವಕಾಶ ಅಂತ ಹೇಳಿದ್ರೆ ನಮ್ಮಲ್ಲಿ 6ಕ್ಕೆ 6 ನಮ್ಮ ಪಕ್ಷದ ಏನು ಡೆಲಿಗೇಟ್ಸ್ ಇದ್ದರು ಅವರೆಲ್ಲರೂ ನನ್ನನ್ನು ಒಪ್ಪಿ ನಮ್ಮ ಶಾಸಕರಾದಂಥ ರಾಜೇಗೌಡರು ಅವರ ಸಮ್ಮುಖದಿಂದ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿ ಮೊನ್ನೆ ಚುನಾವಣೆಗೆ ನಾವು ನಿಂತು ಒಂದು ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಒಂದು ಹಿನ್ನಡೆ ಕಂಡು ಬಂದಿದೆ ನನಗೆ. ಪ್ರಜ್ವಲ್ ಅವರೇ, ಈಗ ರಾಜೇಗೌಡರು ಕೂಡ ಹಿಂದೆ ನಿಮಗೆ ಮಾತನ್ನು ಕೊಟ್ಟಿದ್ದರು, ಚುನಾವಣೆ ನಿಮ್ಮ DCC ಬ್ಯಾಂಕ್ ಅವಕಾಶ ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ಅವರು ತಮ್ಮ ಮಾತಿಗೆ ನಿಂತ್ಕೊಂಡಿರುವಂಥದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿ ರಾಜೇಗೌಡರು ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಈ ವಿಚಾರದ ಕುರಿತಾಗಿ ಏನು ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಅವ್ರು ಹೇಳಿದರು. ಯಾಕಂದರೆ ಮೊದಲನೇ ಬಾರಿ ನಾನು ನಮ್ಮ ಅಸ್ಕೋಟ್ ಜಯಣ್ಣ ಅಂತ ಅವರು ಇದಕ್ಕೆ ಬಂದಾಗ ಅವರು ನಮ್ಮೆಲ್ಲರ ಹಿರಿಯರವರು ಅಂತ ಹೇಳಿ ಒಂದು ಇದರಲ್ಲಿ ಅವ್ರಿಗೆ ನಾನು ಬಿಟ್ಕೊಟ್ಟಿದ್ದೆ. ರಾಜೇಗೌಡರು ಕೂಡ ಅವರು ನನಗೆ ಹೇಳಿದ್ರು, ಈ ಮೊದಲನೇ ಬಾರಿ ಅವ್ರು ಮಾಡಲಿ, 2ನೇ ಬಾರಿ ನೀವು ಮಾಡಿ ಅಂತ ನನಗೆ ಹೇಳಿದರು. 1ನೇ ಬಾರಿ ಮಾಡಿದ್ರು. ಅನಿವಾರ್ಯವಾಗಿ ಅವ್ರಿಗೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂದು ಆ ಸಂದರ್ಭದಲ್ಲಿ ನನಗೂ ಕೂಡ ಆಗಲಿಲ್ಲ ಇದರಲ್ಲಿ ಮಾಡೋದಕ್ಕೆ. 2ನೇ ಬಾರಿ ಕೂಡ ನಮ್ಮ ಈಗಿನ ಹಾಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕುಕ್ಕುಡ್ಗಿ ರವಿಯವರನ್ನು ಅವ್ರು ಮಾಡಿದ್ರು. ಅವರು ಚುನಾವಣೆಗೆ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಹೋದ ಸತಿನೂ ಕೂಡ ಸ್ವಲ್ಪ ಇದೇ ಥರ ಆಗಿತ್ತು. ಈ ಸತಿನೂ ನಮ್ಮದೇನು 6-6 ಆಯಿತು. ಹೋದ ಸತಿನೂ ಇದೇ ಥರ 6-6 ಆಗಿತ್ತು. ಆ ಸಂದರ್ಭದಲ್ಲಿ ರವಿಯವರು ಇನ್ನೊಂದು ಇದನ್ನು ನಾನು ಮಾಡ್ತೀನಿ ಅಂತ ನನಗೆ ಅವರ ಒಂದು ಇದುಂಟು, ನನಗೆ ಒಂದು ಅಭ್ಯರ್ಥಿ ನನ್ನ ಪರ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಅಭ್ಯರ್ಥಿಯನ್ನು ಮಾಡಿದ್ರು ಕಳೆದ ಬಾರಿ. ಅದರಿಂದ 3ನೇ ಬಾರಿಗೆ ರಾಜೇಗೌಡರವರೇ ಹೇಳಿದರು ನನಗೆ, ಈ ಬಾರಿ ನಿಮಗೆ ನಾವು ಮಾಡ್ತೀವಿ, ಈ ಬಾರಿ ನೀವು ಸೊಸೈಟಿಗೆ ನಿಲ್ಲಿ. ಸೊಸೈಟಿಗೆ ನಾನು ಹಾಕೋದಿಲ್ಲ ಅಂತ ನಾನು ಹೇಳಿದ್ದು. ಯಾಕಂದರೆ ಪ್ರತಿ ಸೊಸೈಟಿಗೂ ನಾವೇ ವರ್ಷ ನಿಲ್ಲೋದಕ್ಕಿಂತನೂ ಯಾರಾದ್ರೆ ಹೊಸೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂಥೇಳಿ ನಾನು ಕೂಡ ಬೇಡ ಅಂತ ಹೇಳಿದ್ದೆ ನಾನು. ಮತ್ತು ಇವರು ನಮ್ಮ ಹಿರಿಯರು ರಾಜೇಗೌಡರು ಅವರೆಲ್ಲ ಬಂದು ಹೇಳಿ, ಇಲ್ಲ ನೀವು ಈ ಸತಿ ಮಾಡಿ, ನೀವು ಖಂಡಿತವಾಗ್ಲೂ ನಿಮ್ಗೆ ಒಂದು ಅವಕಾಶ ಮಾಡಿಕೊಡೋಣ ಈ ಸತಿ DCC ಬ್ಯಾಂಕಿಗೆ ನೀವು ಹೋಗಿ ನೀವು ಅಂತ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಒಂದು ನಮ್ಮ ಸೊಸೈಟಿಗೆ ನಿಂತು ನಾವು ಗೆದ್ದು ನಾವೆಲ್ಲರೂ ಒಗ್ಗಟ್ಟಿನಲ್ಲಿ, ಅದು ನಿಲ್ವಾಗಲ ಭಾಗದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಚುನಾವಣೆ ಚೆನ್ನಾಗೇ ಮಾಡಿದ್ವಿ. ನಾವು ಗೆದ್ದು ಬಂದಿದ್ವಿ. ನನ್ನನ್ನು ಡೆಲಿಗೇಟ್ ಆಗೋ ಕೂಡ ನನಗೆ ಮಾಡಿದರು. ಅದು ನನಗೆ ಒಂದು ಒಳ್ಳೆಯ ಸಂಗತಿ ಹೇಳಬೇಕು ನಿಮ್ಗೆ ಅಂತ ಹೇಳಿದ್ರೆ, ಪಕ್ಷೇತರತ್ವವಾಗಿ ಯಾರೂ ಅದರಲ್ಲಿ BJP ಯಾರು ಕೂಡ ಅದರಲ್ಲಿ ವಿರೋಧ ಮಾಡಲಿಲ್ಲ. ಪ್ರಜ್ವಲ್ ಅವರು DCC ಬ್ಯಾಂಕಿಗೆ ನಾನು ಡೆಲಿಗೇಟ್ ಆಗಿ ಹೋಗಬೇಕು ಅಂತ ಮಾಡಿ ಹೇಳಿದ್ರು. ಅದರ ಹಾಗೆ ಪಕ್ಷ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ತು. 3ನೇ ಬಾರಿ DCC ಬ್ಯಾಂಕ್ ಸರ್ವಾನುಮತದಿಂದ 6 ಜನ ನಿರ್ದೇಶಕರಾಗಿರ್ಬೋದು, ಶಾಸಕರು ಕೂಡ ನಿಮ್ಮನ್ನೇ ಮಾಡ್ಬೇಕಂತ ಹೇಳಿ ಸ್ವತಃ ಮೀಟಿಂಗ್ಗಳ ನಂತರ ನಿಮ್ಮನ್ನೇ ಆಯ್ಕೆ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿತ್ತು. ಇದ್ರ ಕುರಿತಾಗಿ ಹೇಳಿದಾದ್ರೆ ಅವರು ಇದರ ಬಗ್ಗೆ 2ನೇ ಮಾತೇ ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಶಾಸಕರು ಕೂಡ ಹೇಳಿದ್ದಾರೆ, ಮತ್ತು ನಮ್ಮಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರು ಎಲ್ಲರೂ, ಅದರಲ್ಲೂ ಕೂಡ ನಮ್ಮ ಬಿಕ್ಲಿ ಪ್ರಾಥಮಿಕ ಸಂಘದಿಂದ ಯಾವಾಗಲೂ ಹೇಳ್ತಿದ್ರು, ನೀವು ಈ ಬಾರಿ ವೋಟ್ ಹಾಕಕ್ಕೆ ಹೋಗಬಾರ್ದು, ನೀವು DCC ಬ್ಯಾಂಕ್ ನೀವು ಡೆಲಿಗೇಟ್ ಆಗಿ ನೀವು DCC ಬ್ಯಾಂಕಿಗೆ ಸ್ಪರ್ಧೆ ಮಾಡಿ ಗೆದ್ದು ಬರಬೇಕು ಅಂತ ಎಲ್ಲರ ನಿರೀಕ್ಷೆ ತುಂಬಾ ಇತ್ತು ಅದರಲ್ಲಿ. ಓಕೆ, ಕೊನೆಯದಾಗಿ ಈಗ ಪ್ರಮುಖ ಅದರಲ್ಲೂ ಮುಂಚಿತವಾಗಿ ಈಗ ನೀವು ಸ್ಪರ್ಧೆಯನ್ನು ಮಾಡ್ತೀರಾ, ನಾಮಿನೇಷನ್ನ ಹಾಕ್ತೀರಾ, ಆ ನಂತರದಲ್ಲಿ 6 ವೋಟ್ ಇತ್ತು. ಅದರ ಕೊನೆಗಳಿಗೆ ಆ ಒಂದು ಮಿಸ್ಟೇಕ್ ಹೇಗಿದಾಯ್ತು? ಇದು ಒಂಥರ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಒಂಥರ ನಾಚಿಕೆಗೇಡಾದಂಗೆ ಆಗ್ತದೆ. ಬಟ್ ಇದು ಯಾರಿಗೂ, ಯಾವ ಪಕ್ಷದಲ್ಲೂ ಆಗಬಾರ್ದು, ಯಾರಿಗೂ ಈ ಥರ ಆಗಬಾರ್ದು. ಯಾಕಂತ ಹೇಳಿದ್ರೆ ನಾವು 6 ನಮ್ಮ ಏನು ಡೆಲಿಗೇಟ್ಸ್ ಇದ್ವಿ ನಾವೆಲ್ಲರೂ ಒಟ್ಟಿಗೆ ಇದ್ವಿ ನಾವು. ಆದರೆ
ಏನೋ ಇದರಲ್ಲಿ ಒಂದು ಇದು ನಡೆದೋಗಿದೆ. ಇದರಲ್ಲಿ ಬಹುಶಃ ಹಣದ ಒಂದು ಇದರಲ್ಲಿ ನಮ್ಮ ಒಬ್ಬರು ಹಿರಿಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರವರು, ನಮ್ಮ ತಂದೆಯ ಭಾರಿ ಆತ್ಮೀಯರವರು, ಸಾಕಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿದ್ದಾರೆ. ಅವರು ಕೂಡ ಒಂದು ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಬಿ ಜೆ ಪಿಯವರ ದುಡ್ಡಿನ ಒಂದು ಇದಕ್ಕೆ ಅವರು ನನಗೆ ಕೊಡಬೇಕಾಗ್ತಂಥ ವೋಟನ್ನು ಅವರು ಇನ್ವ್ಯಾಲಿಡ್ ಮಾಡಿದ್ರು. ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವು 6 ಜನನೂ ಕೂಡ ಶಾಸಕರ ಎದುರುಗಡೆ ಕೂತಿ ಪ್ರಮಾಣವನ್ನು ಮಾಡಿದ್ವಿ, ಪ್ರಜ್ವಲ್ಲಿಗೆ ಕೊಡೋದು ಅಂತ. ಅವತ್ತು ನನ್ನನ್ನೇ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಕೂಡ ಮಾಡಿದ್ದಕ್ಕೆ ಎಲ್ಲರಿಗೂ ಕೇಳಿದ್ರು, ಇವರು ಅಭ್ಯರ್ಥಿ ಆದರೆ ಎಲ್ಲರಿಗೂ ಆಗ್ಬೋದಾ ಅಂತಲೇ ಕೇಳಿದರು. ಆಗತ್ತೆ ಅಂತ ಹೇಳಿ ಎಲ್ಲರೂ ಒಪ್ಪಿ ಶಾಸಕರು ಧರ್ಮಸ್ಥಳದ ಪ್ರಸಾದವನ್ನು ಕೂಡ ನಮ್ಮೆಲ್ಲರಿಗೂ ಕೊಟ್ಟು ನಾವೆಲ್ಲರೂ 6 ಜನನೂ ಆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಒಳ್ಳೆಯದಾಗಲಿ ಹೋಗಿ ಬನ್ನಿ ಅಂತ ಅವರು ಹೇಳಿದರು. ಆದರೆ ಅಲ್ಲಿ ಹೋಗಿ ನಾವು ಓಟ್ ಆದ ನಂತರ ನಾವು ಎಲ್ಲರಿಗೂ ಒಂದೊಂದು ಪ್ಯಾಟರ್ನ್ ಅಂತ ಇರುತ್ತೆ. ಅದು ಎಲ್ಲ ಪಕ್ಷದವರು ಮಾಡ್ತಾರೆ, ಬಿ ಜೆ ಪಿಯವರು ಮಾಡ್ತಾರೆ, ನಾವು ಆ ಪ್ಯಾಟರ್ನ್ ಮಾಡಿದ್ವಿ. ಎಲ್ಲರದ್ದು ಅವರವರ ಬ್ಯಾಲೆಟಿನ ನಂಬರನ್ನು ನಾವು ನೋಡ್ಕೊಂಡಿದ್ವಿ. ನಾವು ಕ್ರಮ ಸಂಖ್ಯೆ 11 ಬ್ಯಾಲೆಟ್ ನಂಬರಲ್ಲಿ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಓಕೆ, ಅಂದರೆ ಏನಾಗಿರುವಂಥ ಅಲ್ಲೇನು ಅಥವಾ ಓಟ್ ಹಾಕಿಲ್ವಾ? ಓಟ್ ಹಾಕಿದ್ದಾರೆ. ಓಕೆ, ನಾನು ಕೂಡ ಅವರು ಕೂಡ ನನ್ನನ್ನು ಕೇಳಿದ್ರು, ಅವರಾಗಿ ನನ್ನನ್ನು ಕೇಳಿದ್ರು ಏನಾಯಿತು ರಿಸಲ್ಟು ಅಂತ. ನನಗೆ ಬೇಜಾರಲ್ಲಿ ನಾನು ಸ್ವಲ್ಪ ಜೋರಾಗಿ ಅವ್ರಿಗೆ ಹೇಳಿದೆ, ನೀವೇ ಇದು ಮಾಡಿದ್ದು ಅಂತ ನಾನು ಹೇಳಿದೆ. ಅವರು ನಾನಿಲ್ಲ ನಿಮಗೆ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಓಟ್ ನನಗೆ ಕೊಟ್ಟಿದ್ದು ಹೌದು, ನನಗೂ ಓಟ್ ಕೊಟ್ಟಿದ್ದಾರೆ, ಬಿ ಜೆ ಪಿಯವ್ರಿಗೂ ಓಟ್ ಕೊಟ್ಟಿದ್ದಾರೆ. ಅವರು ಭಾರಿ ನನಗನ್ಸೋದು ಸಾಕಷ್ಟು ಬಾರಿ ಓಟ್ ಹಾಕಿದ್ದಾರೆ ಅವರು ಈ ಥರ ಇನ್ವ್ಯಾಲಿಡ್ ಮಾಡೋಂಥ ಇವರು ಅಲ್ಲ ಅವರು. ಹಾಗಾಗಿ ಬೇಕಂತ ಇನ್ವ್ಯಾಲಿಡಲ್ಲಿ ಮಾಡಿದ್ದಾರೆ. ಪಕ್ಷದ ಬಿ ಜೆ ಪಿ ಪಕ್ಷದ ಅವರ ದುಡ್ಡಿನ ಒಂದು ಪ್ರಭಾವಕ್ಕೆ ಅವರು ಇದಾಗಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಬೇಜಾರಾಗಿದೆ. ಅದು ಈ ಥರ ಯಾರಿಗೂ ಆಗಬಾರ್ದು. ನಾನು ಮುಂದೂ ಕೂಡ ನಾನು ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ದುಡ್ಡಿನ ಇದಕ್ಕೆ ಎಲ್ಲರಿಗೂ ಕಷ್ಟ ಇರುತ್ತೆ. ಕಷ್ಟ ಇಲ್ಲ ಅಂತ ಯಾರಿಲ್ಲ. ಈ ಕಷ್ಟವನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ರೆ ನಾವೇ ಏನೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ವಿ ನಾವು ಅವ್ರಿಗೆ. ಯಾಕಂತ ಹೇಳಿದ್ರೆ ಶಾಸಕರು ಕೂಡ ನಮಗೆ ಹತ್ರ ಹೇಳಿದರು, ಆ ಥರ ಯಾರಿಗಾದ್ರೂ ಕಷ್ಟ ಇದ್ದು ಏನಾದರೂ ದುಡ್ಡಿನ ಇದ್ದಿದ್ದರೆ ನಾನೂ ಸ್ವಲ್ಪ ಮಾಡ್ತೀವಿ, ನೀವು ಎಲ್ಲ ಸೇರಿ ಮಾಡಿ ಅಂತ ಹೇಳಿದ್ದರು. ಅದನ್ನು ಕೂಡ ನಾವು ಅವರೆಲ್ಲರಿಗೂ ನಾವು ತಿಳಿಸಿದ್ವಿ. ಅದನ್ನ ಅದಕ್ಕೂ ಅವ್ರು ಒಪ್ಪಿದ್ರು. ನಮಗೇನೂ ಇಲ್ಲ, ನಮಗೆ ಆ ಥರ ನಮ್ಗೆ ಯಾವುದೇ ಒಂದು ಆಮಿಷ ಇಲ್ಲ ನಮಗೆ, ನಾವು ನಿಮ್ಮನ್ನೇ ಮಾಡ್ತೀವಿ, ನೀವು ಗೆದ್ದು ಬನ್ನಿ, ನೀವು ಒಂದ್ಸತಿ DCC ಬ್ಯಾಂಕ್ಗೆ ಹೋಗ್ಬೇಕು ನೀವು ಅಂತ ಹೇಳಿದರು. ಮತ್ತು ಕೊನೆ ಗಳಿಗೆಯಲ್ಲಿ ಹೀಗೆ ಮಾಡಿದಾಗ ಇದೊಂಥರ ಹೇಳಿದಾಗೆ ಬೆನ್ನಿಗೆ ಚೂರಿ ಹಾಕ್ದಂಗಲ್ಲ, ಎದುರುಗಡೆಗೆ ಹೊಟ್ಟೆಗೆ ಚೂರಿ ಹಾಕ್ದಂಗೆ. ಈ ಥರ ಮಾಡಬಾರ್ದು. ಇದು ನಾನು ಎಲ್ಲರಿಗೂ ಹೇಳೋದು, ನಮ್ಮ ಪಕ್ಷದಲ್ಲಿರತಕ್ಕಂಥ ಯಾರೇ ಸದಸ್ಯರುಗಳಿಗಾದರೂ ಹೇಳೋದಕ್ಕೆ ಇಷ್ಟಪಡೋದು, ಈ ಥರ ಇದನ್ನು ಯಾರಿಗೂ ಮಾಡಬಾರ್ದು. ನಿಮ್ದು ಏನೇ ಕಷ್ಟ ಇದ್ದರೂ ಮುಖಂಡರುಗಳ ಹತ್ರ ಹೇಳ್ಕೊಳ್ಳಿ. ಯಾಕಂದರೆ ಈ ಅವಕಾಶಗಳು ಯಾರಿಗೂ ಸಿಗೋದಿಲ್ಲ. ಬಹುಶಃ ಇವತ್ತು 6 ಜನ ನಮಗೆ ಓಟ್ ಹಾಕಿದ್ರೆ ನಮಗೆ ಅದು ಚೀಟಿಗೆ ಹೋಗೋದು ಅದೃಷ್ಟ ಯಾರಿಗಿತ್ತು ಅವ್ರಿಗೆ ಬರೋದು. ನನಗೆ ಆ ಚೀಟಿಲಿ ಹೋಗಿದ್ರು ನನಗೆ ಬೇಜಾರಾಗ್ತಿರಲಿಲ್ಲ. ಖುಷಿಯಾಗಿ ನಾನು ವಾಪಸ್ ಮನೆಗೆ ಬರ್ತಿದ್ದೆ. ನಾನು ಏನೋ ನನಗೆ DCC ಬ್ಯಾಂಕ್ಗೆ ಹೋಗೋ ಯೋಗ ಇಲ್ಲ, ನನಗೆ ಏನೋ ಚೀಟಿಲಿ ಹೋಯ್ತು ಅಂತಿದ್ದೆ. ಆದರೆ ಈ ಥರದ ಇದು ಯಾರಿಗೂ ಆಗಬಾರ್ದು, ಈ ಥರ ಯಾರಿಗೂ ಮಾಡಬಾರ್ದು. പക്ഷേ ನಾನು ಹೇಳೋದು, ಇಂಥ ವ್ಯಕ್ತಿಗಳಿಗೆ ನಮ್ಮ ಪಕ್ಷದಲ್ಲಿ ಅವ್ರು ಖಂಡಿತವಾಗ್ಲೂ ಇರಬಾರ್ದು. ಅವರನ್ನು ಡಿಸ್ಮಿಸ್ ಮಾಡಬೇಕಾಗ್ತದೆ. ಅವ್ರೇನು ಇವತ್ತು ಯಾವ ಸೊಸೈಟಿಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಆ ಸೊಸೈಟಿ ಅವರಾಗೆ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿಬೇಕು ಅಂತ ನಾನು ಅವ್ರ ಹತ್ರ ಮನವಿಯನ್ನು ಮಾಡ್ಕೊತೀನಿ. ನಾನು ಪ್ರಜ್ವಲ್ ಇದ್ರ ಕುರಿತಾಗಿ ನೀವು ಶಾಸಕರ ಗಮನಕ್ಕೆ ತಂದಿದ್ರ? ಶಾಸಕರು ಈ ಒಂದು ಎಲೆಕ್ಷನ್ ಮುಗಿದ ನಂತರ ನಿಮಗೆ ಕಾಲ್ ಮಾಡಿ ನಿಮಗೆ ಧೈರ್ಯ ಹೇಳುವ ಕೆಲಸ ಏನಾದ್ರು ಆಗುತ್ತೆ? ಹೇಳಿದರು ಶಾಸಕರಿಗೆ ಈ ವಿಚಾರ ಗೊತ್ತಾಯ್ತು. ಈ ವಿಚಾರ ಶಾಸಕರಿಗೂ ಅವ್ರಿಗೂ ಕೂಡ ಒಂಥರ ಶಾಕ್ ಆಯಿತು. ಅವರಿಗೆ ನಮ್ಮ ಹತ್ರನೂ ಕೇಳಿದ್ರು, ಯಾರು ಹಿಂಗೆ ಮಾಡಿದ್ರು, ಏನಾಯಿತು ಅಂತ ಕೇಳಿದಾಗ ನಾವು ಇಂಥ ವ್ಯಕ್ತಿಗಳು ಹಿಂಗೆ ಮಾಡಿದ್ರು ಅಂತ ಹೇಳಿದಾಗ ಅವ್ರಿಗೂ ಒಂದು ಕ್ಷಣ ನಂಬೋಕ್ಕಾಗಲಿಲ್ಲ ಅವರಿಗೆ. ಯಾಕಂದರೆ ನಾನು ಅವ್ರ ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ದೆ. ನಾನು ಅವರಿಗೆ ಈ ವ್ಯಕ್ತಿ ನನಗೊಂಥರ ಅಣ್ಣ ಇದ್ದಾಗ, ನನಗೆ ಇವರು ನನಗೆ ದ್ರೋಹ ಮಾಡೋದಿಲ್ಲ ಅವ್ರು ನನಗೆ ಅಂತ. ಇಂಥವರೇ ಇದನ್ನು ಮಾಡಿದ್ರು ಅಂತ ಹೇಳಿದಾಗ ಅವ್ರಿಗೂ ಪಾಪ ಭಾರಿ ಬೇಜಾರು, ಮನಸ್ಸಿಗೆ ಭಾರಿ ನೋವಾಯಿತು. ಅವರು ಕೂಡ ಹೇಳಿದ್ರು, ನನಗೆ ಬಂದು ಹೇಳಿದ್ರು, ಇದಕ್ಕೆ ನೋಡೋಣ ಮುಂದಿನ ಕ್ರಮ ಏನು ತಗೊಬೇಕಾಗ್ತದೆ, ಅದನ್ನು ತಗೊಂತೀವಿ ನಾವು ಅಂತ ಹೇಳಿದ್ದಾರೆ. ಓಕೆ, ಪ್ರಜ್ವಲ್ ಅವರೇ, ಇಂಥ ಸಂದರ್ಭದಲ್ಲಿ
ನಿಮ್ಮ ಜೊತೆಗಿದ್ದಂತಹ ನಿಮ್ಮ ಪರವಾಗಿ ನಿಂತಹ ಶಾಸಕರಾಗಿರ್ಬೋದು, ನಿಮ್ಮ ಪಕ್ಷ ಮುಖಂಡರಿಗೆ, ಅದರಲ್ಲೂ ಪ್ರಮುಖವಾಗಿ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ನಿಮ್ಮ ಊರಿನ ಎಲ್ಲ ಮುಖಂಡರುಗಳಿಗೆ, ನಿಮ್ಮ ಪರವಾಗಿ ನಿಂತವರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾದಂಥ ಒಂದು ಧನ್ಯವಾದಗಳನ್ನು ಅವರಿಗೆ ಅರ್ಪಿಸೋದಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನನ್ನನ್ನು ಈ ಮಟ್ಟಕ್ಕೆ ತಂದಂಥವರು ನನ್ನ ಬಿಕ್ಲಿ ಪ್ರಾಥಮಿಕ ಸಂಸ್ಥೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ. ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿ ಭಾರಿ ಜನಕ್ಕೆ ಬೇಜಾರಾಗಿದೆ ಇದು ಮಾತ್ರ. ಯಾಕಂದರೆ ನನಗೆ ನೆನ್ನೆವರೆಗೂ ನನಗೆ ಎಲ್ಲರೂ ನನಗೆ ಫೋನ್ ಮಾಡಿ ಯಾಕೆ ಹೀಗಾಯಿತು ಈಗ ಆಗಬಾರ್ದಿತ್ತಲ್ಲ ಅಂತ ಸಾಕಷ್ಟು ಜನ ನನಗೆ ಕೇಳ್ತಾಯಿದ್ರು. ಅದಕ್ಕೆ ನನಗೂ ಕೂಡ ಅದಕ್ಕೆ ಮಾತಾಡೋದಕ್ಕೆ ಬಾಯೇ ಬರೋದಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಮುಂದಿನ ಕ್ರಮ ನಮ್ಮ ಪಕ್ಷದ ಮುಖಂಡರುಗಳೇ ತಗೊಂಡು ಏನು ಮಾಡ್ತಾರೆ ನಾವು ಕಾದು ನೋಡೋಣ. ಓಕೆ ಪ್ರಜ್ವಲ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಕೊನೆಯದಾಗಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಿಮ್ಮ ತಂದೆಯವರು ಕೂಡ ಹಿಂದೆ ಶಾಸಕರಾಗಿದ್ದಂಥವರು, ಹಲವಾರು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು, ಆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅದೇ ನಾನು ಹೇಳೋದು, ಪಕ್ಷದ ನಿಷ್ಠೆಯಿಂದ ನಾವು ಇರಬೇಕಾಗ್ತದೆ. ಎಲ್ಲರೂ ಪಕ್ಷಕ್ಕೆ ನಾವು ದ್ರೋಹ ಮಾಡಿ ಯಾವತ್ತೂ ನಾವು ರಾಜಕಾರಣವನ್ನು ಮಾಡೋಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ನಮ್ಮನ್ನೇ ನಾವು ಕೊಲ್ಲೋದು ಅಂತ ಆದಾಗ ನಾವು ಇನ್ನೊಂದು ಪಕ್ಷಕ್ಕೆ ನಾವು ಹೇಗೆ ನಾವು ಫೇಸ್ ಮಾಡೋಕ್ಕಾಗ್ತದೆ? ಆಗೋದಿಲ್ಲ. ಇಷ್ಟೇ ನಾನು ಹೇಳೋದು, ಎಲ್ಲ ಒಟ್ಟು ಸೇರಿ ಮುಂದಾದರೂ ಕೂಡ ಇಂಥ ವ್ಯಕ್ತಿಗಳನ್ನು ಹೊರತುಪಡಿಸಿ ಪಕ್ಷವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗ್ತೀವಿ. ನಾನು ಯಾವುದೇ ಒಂದು ಸಂದರ್ಭದಲ್ಲಾದರೂ ನಾನು ಮುಂದೆ ಬಂದು ನಿಲ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಪ್ರಜ್ವಲ್ ಅವರು, ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು, ಆ ಒಂದು ಚುನಾವಣೆಗೆ ಹಿನ್ನಡೆಗೆ ಕಾರಣ ಆಗಿರ್ಬೋದು, ಹಾಗೆ ಕೊಟ್ಟ ಮಾತನ್ನು ಶಾಸಕರು ಉಳಿಸಿಕೊಂಡ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ನಿಮ್ಮ ಪರವಾಗಿ ನಿಮ್ಮ ಮುಖಂಡಗಳು ಕೆಲವರು ನಿಂತ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಬಾರಿ ನಿರ್ದೇಶಕರಾಗಿ ಇತ್ತೀಚೆಗೆ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಂತಹ ಶ್ರೀಯುತ ಪ್ರಜ್ವಲ್ US ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.